ಭಾರತದಲ್ಲಿ ಡೇಟಿಂಗ್ ಆಪ್ಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ದೇಶದಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಆಪ್ಗಳನ್ನು ಬಳಸ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ವರದಿಯ ಪ್ರಕಾರ ಸುಮಾರು 65% ಪುರುಷರು ಮತ್ತು 35% ಮಹಿಳೆಯರು ಡೇಟಿಂಗ್ ಆಪ್ಗಳನ್ನು ಬಳಸ್ತಿದ್ದಾರೆ ಅಂತ ಹೇಳಲಾಗಿದೆ. ಅದರಲ್ಲೂ ಬೆಂಗಳೂರೇ ಪ್ರಮುಖ ಸ್ಥಾನದಲ್ಲಿದೆ ಅಂತ ವರದಿಯಾಗಿದೆ. ಒಟ್ಟು ಬಳಕೆದಾರರಲ್ಲಿ 18% ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ. ದೆಹಲಿಯಲ್ಲಿ 11%, ಮುಂಬೈನಲ್ಲಿ 9%, ಪುಣೆಯಲ್ಲಿ 7% ಅಷ್ಟು ಜನ ಈ ಆ್ಯಪ್ಗಳನ್ನು ಬಳಸ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಈ ಡೇಟಿಂಗ್ ಆ್ಯಪ್ಗಳ ಬಳಕೆಯಲ್ಲಿ ಯುವತಿಯರ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ 148% ಮಹಿಳಾ ಬಳಕೆದಾರರು ಹೆಚ್ಚಾಗಿದ್ದಾರೆ. ನೋಡಿ, ಭಾರತದಲ್ಲಿ ದಿನದಿಂದ ದಿನಕ್ಕೆ ಈ ಡೇಟಿಂಗ್ ಆ್ಯಪ್ಗಳೇನಿರುತ್ತೆ ಅದರಲ್ಲಿ ಈಗ ನೀವು ಪ್ಲೇಸ್ಟೋರ್ ಓಪನ್ ಮಾಡಿದ್ರೆ ಭಾಳಷ್ಟು ಇದೇ ಥರದ ಆ್ಯಪ್ಗಳು ಸಿಗುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ನೀವು ಈ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಬೇಕಾದ್ರೆ ಇನ್ಸ್ಟಾನೋ ಫೇಸ್ಬುಕ್ಕೋ ಅಥವಾ ಇಂಥದ್ರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಹೆಚ್ಚಿನದಾಗಿ ಇದೇ ಬರ್ತಾ ಇರುತ್ತೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ್ರು ಅಷ್ಟೇ. ಈ ಥರ ಈಗೇನೊಂದು ಆಘಾತಕಾರಿ ವರದಿ ಹೊರಬಿದ್ದಿದೆಯಲ್ಲ, ಇದರಲ್ಲಿ ದಿನದಿಂದ ದಿನಕ್ಕೆ ಅದರಲ್ಲೂ ದೇಶದಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ಈ ಥರದ ಡೇಟಿಂಗ್ ಆ್ಯಪ್ಗಳನ್ನು ನಮ್ಮ ಭಾರತದಲ್ಲಿ ಬಳಸ್ತಾ ಇದ್ದಾರೆ. ಅದರಲ್ಲಿ 65% ಪುರುಷರು, 35% ಮಹಿಳೆಯರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಅದರಲ್ಲೂ ದಿನದಿಂದ ದಿನಕ್ಕೆ ಈ ಥರದ ಡೇಟಿಂಗ್ ಆ್ಯಪ್ಗಳನ್ನು ಬಳಸುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದರೆ ನಮ್ಮ ಬೆಂಗಳೂರೇನಿದೆ ಅದು ಪ್ರಮುಖ ಸ್ಥಾನವನ್ನು ಪಡೆದಿದೆ. ಹೆಚ್ಚು ಕಡಿಮೆ 18% ಮಂದಿ ಈ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇರೋರು ಬೆಂಗಳೂರಿನವರು ಅನ್ನುವಂಥ ವಿಚಾರ ಗೊತ್ತಾಗಿದೆ.